ನಾಟ್ ರೀಚಬಲ್ ಅಂತ ಬರ್ತಿದೆ. ಅಣ್ಣ ಅವ್ನು ತಡೆದ್ರೆ ರಾಮಣ್ಣ ಬದುಕೋದು ಕಷ್ಟ ಅಲ್ವಣ್ಣ? ಮೂಕಲ್ಲ, ಅವನು ಯಾವುದೋ ಅಪ್ರೂವಲ್ ಬ್ಲಡ್ ಗ್ರೂಪ್ ಅಂತೆ, ಸಿಕ್ಕೋದು ಕಷ್ಟ ಅಂತೆ. ಅದಕ್ಕೆ ಈ ಪಾಟಿ ಹುಡುಕ್ತಾವ್ರೆ. ನನ್ನ ಮಗಂದು ನಾಟ್ ರೀಚಬಲ್ ಬರ್ತಿದೆ ಕಲಾ. ಮೇಡಮ್ ಇನ್ನೊಂದು ಕಿತ್ತ ಮಾಡಿ. ನಾನು ನೋಡ್ತೀನಿ ಕೊಡು. ಹಲೋ ಹಲೋ, ಸಂಜೀವ್ ಅವರಾ? ಹೌದು, ನೀವು? ಅವನ ನಂಬರ್ ಬ್ಯುಸಿ ಬರ್ತಿದೆ ಕಲ. ಅಂದರೆ ಈಗಾಗಲೇ ಅವನು ಅವ್ರ ಹತ್ರ ಮಾತಾಡ್ತಾವನೆ. ಸರಿ ಸರ್, ನಿಮ್ಮ ವಾಟ್ಸಪ್ ನಂಬರ್ಗೆ ಈಗಲೇ ಅಡ್ರೆಸ್ ಕಳಿಸ್ತೀನಿ. ದಯವಿಟ್ಟು ಬೇಗ ಬನ್ನಿ ಸರ್. ಓಕೆ ಓಕೆ ಮೇಡಮ್, ಬರ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅವಳು ಮಾತಾಡಿದ್ರೇನಂತೆ, ಅವನಿಗೆ ಮತ್ತೊಂದು ಸಲ ಫೋನ್ ಮಾಡಿ ತಡಿತೀನಿ. ಜನಕ್ಕೆ ರಾಮಂಗ್ ಹಿಂಗಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲಮ್ಮ. ಮಾವ ಹಾಗೆ ಅನ್ಬೇಡಿ. ಇಲ್ಲಮ್ಮ, ಅವನ ನಂಬಿಕೆನ ಒಡೆದು ಹಾಕಿದ್ದು ನಾನೇ. ನನ್ನ ಮೇಲೆ ಅವನಿಟ್ಟಿದ್ದ ಪ್ರೀತಿನ ಕಳ್ಕೊಂಡ್ಬಿಟ್ಟೆ ನಾನು. ಇಲ್ಲ ಮಾವ, ನೀವು ಯಾವತ್ತೂ ಹಾಗೆ ಅನ್ಕೋಬೇಡಿ. ರಾಮು ಅವ್ರಿಗೆ ಯಾವತ್ತೂ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಗಲ್ಲ. ರಾಮ, ನನ್ನ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ರಾಮ, ಕ್ಷಮಿಸ್ಬಿಡು. ನಿನ್ನ ಹತ್ರ ಎಲ್ಲ ಮುಚ್ಚಿಟ್ಟಿದ್ದಕ್ಕೆ, ಸುಳ್ಳು ಹೇಳಿದ್ದಕ್ಕೆ, ನಿನ್ನ ತಾಯಿ ಮುಖನೇ ನಿನಗೆ ತೋರಿಸಿ ನಿನ್ನನ್ನು ಬೆಳೆಸಿದ್ದಕ್ಕೆ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಮಾವ. ಜನಕಿ, ರಾಮನ ಕಣ್ಣಿಗೆ ನಾನು ಕೊನೆವರೆಗೂ ತಪ್ಪಿತಸ್ಥನಾಗೆ ಇರ್ತೀನಿ ನಮ್ಮ. ನನ್ನ ಮಗ ರಾಮ ಇನ್ಯಾವತ್ತೂ ನನ್ನ ಜೊತೆ ಮೊದಲಾಗಿರೋದೇ ಇಲ್ವೇನಮ್ಮ. ಅದನ್ನ ನೆನೆಸ್ಕೊಂಡ್ರೆ ಸಾಕು ಜೀವನದ ಬಗ್ಗೆ ಬೇಸರ ಬರ್ತಿದೆ. ನಾನು ಇನ್ಯಾಕೆ ಬದುಕಿರಬೇಕು ಅಂತ ಅನ್ನಿಸ್ತಾ ಇದೆ. ಮಾವ ಹಾಗೆಲ್ಲ ಮಾತಾಡಬೇಡಿ. ನೀವು ಬನ್ನಿ, ಎದ್ದೇಳಿ ಮಾವ. ರಾಮು ಅವ್ರಿಗೆ ಏನೂ ಆಗಲ್ಲ. ಈಗ ಬ್ಲಡ್ ಕೊಡೋರು ಯಾರೋ ಬರ್ತಿದಾರಲ್ಲ, ಅವ್ರು ಸರಿ ಹೋದ್ಮೇಲೆ ನಾನೇ ಮಾತಾಡ್ತೀನಿ. ನೀವು ಬನ್ನಿ, ನೀವು ಕುತ್ಕೊಳ್ಳಿ. ಬನ್ನಿ ಮಾವ, ಅವ್ರಿಗೇನೂ ಆಗಲ್ಲ. ಬನ್ನಿ ಬನ್ನಿ ಮಾವ. ಮಾವ ಬನ್ನಿ ಮಾವ, ನೀವು ಕುತ್ಕೊಳ್ಳಿ. ಬನ್ನಿ. ಮೇಡಮ್, ನೀರಿದೆಯಾ? ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಮಾವ, ನೀರು ಕುಡೀರಿ. ಅನು, ನಾನು ಬಂದೆ ಮಾವ. ನನ್ನ ಮನಸ್ಸೇ ಭಯದ ಬೆಂಕಿಲ್ ಸುಡ್ತಿರ್ಬೇಕಾದ್ರೆ ಇನ್ನೊಬ್ರಿಗೆ ಸಮಾಧಾನ ಹೇಗೆ ಹೇಳಿ ರಾಮೋರೆ?
ನನ್ನ ಮಗ ರಾಮ ನನ್ನ ಹತ್ರ ಮುಂಚಿನ ಥರ ಮಾತಾಡಲ್ವ ಅಂತ ಮಾವ ಕೇಳ್ತಾರೆ. ನಾನು ಏನು ಹೇಳಲಿ ರಾಮೋರೆ? ಒಂದೇ ದಿನದಲ್ಲಿ ಇಷ್ಟೆಲ್ಲ ನಡೆದೋಯ್ತು. ದಯವಿಟ್ಟು ರಾಮೋರೆ ಆದಷ್ಟು ಬೇಗ ಹುಷಾರಾಗಿ ವಾಪಸ್ ಬನ್ನಿ. ನಿಮ್ಮನ್ನ ನನ್ನ ಹತ್ರ ಈ ರೀತಿ ನೋಡೋಕ್ಕಾಗಲ್ಲ. ಇಲ್ಲ, ನಿಮ್ಗೇನು ಆಗಲ್ಲ ರಾಮೋರೆ. ಬ್ಲಡ್ ಕೊಡೋಕ್ಕೆ ಈಗಾಗಲೇ ಯಾರೋ ಬರ್ತಿದ್ದಾರೆ ಅಂತ ಹೇಳಿದ್ರು. ನಿಮ್ಗೇನು ಆಗಲ್ಲ. ನೀವು ಕಟ್ಟಿರೋ ಈ ತಾಳಿ ನನಗೆ ಮೋಸ ಮಾಡಲ್ಲ ರಾಮೋರೆ, ನನಗೆ ಮೋಸ ಮಾಡಲ್ಲ. ಏಯ್, ಅಮ್ಮ ಅವರೇ ಫೋನ್ ಮಾಡ್ಬಿಟ್ಟು ಹೇಳೋರೆ, ಈ ಕೆಲಸನ ಮಾಡಿಕೊಟ್ಟಿಲ್ಲ ಅಂದರೆ ಇನ್ಯಾವತ್ತೂ ನಮ್ಮನ್ನ ನಂಬಿ ಕೆಲಸ ಕೊಡೋಕ್ಕಿಲ್ಲ. ಏಯ್ ಬೇವರ್ಸಿ, ಫೋನ್ ತೆಗಿಲ್ಲ. ಹಲೋ. ಹಲೋ ಸರ್, ಸಂಜೀವ್ ಅವರ ಮಾತಾಡ್ತಿರೋದು? ಹೌದು, ನೀವು? ಸರ್, ನಾನು ರಾಮಣ್ಣನ ಗೆಳೆಯ ಸರ್. ನೀವು ರಕ್ತ ಕೊಡೋಕೆ ಹೋಗ್ತಿದ್ರಿ ಅಂತ ಗೊತ್ತಾಯಿತು. ತುಂಬ ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಈ ಬ್ಲಡ್ ಗ್ರೂಪ್ ತುಂಬ ರೇರ್. ಇಟ್ಸ್ ಮೈ ಪ್ಲೆಜರ್ ಸರ್. ಸರ್, ನಾನು ಆಸ್ಪತ್ರೆಗೆ ಹೋಗಿ ರಾಮಣ್ಣನ ನೋಡಬೇಕು ಸರ್. ನಾನು ಮೈಸೂರವನೇ ಸರ್. ನೀವು ಹೋಗ್ಬೇಕಿದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಸರ್, ಪ್ಲೀಸ್ ಸರ್. ಓಕೆ, ಈಗ ನಾನು ಹೋಗ್ತಾ ಇದ್ದೀನಿ. ನೀವು ಎಲ್ಲಿದ್ದೀರಾ? ಸರ್, ನೀವು ನಿಮ್ಮ ಲೊಕೇಶನ್ ಕಳಿಸಿ ಸರ್, ನಾನು ನಿಮಗೆ ದಾರಿನಲ್ಲಿ ಸಿಗ್ತೀನಿ. ಆಲ್ ರೈಟ್. ಏಯ್ ರಾಮ, ನಿನ್ನ ಸಾವು ಈ ರಾವಣನ ಕೈಲೇ ಕಲ್ಲ. ಏಯ್ ಬಂಡ್ರ, ಏನಿಲ್ಲ ಮಂಜ, ಇಷ್ಟೊತ್ತು ಕಾಲೇ ಬತ್ತೀನಂದ್ರೆ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ? ಮೂಕಲ್ಲ ಇಲ್ಲೇ ಇದು ರೊಟ್ಟೆ. ನೀವು ಇಲ್ಲೇ ಕಾಯ್ತಿರೋ, ಇನ್ನೇನು ಬಂದ್ಬಿಡ್ತಾರೇನೋ. ನಾವು ಒಳಗೆ ಹೋಗಿ ಬರ್ತೀನಿ. ಮಂಜ ಬಂದ್ರೇನಲ್ಲ? ಇಲ್ಲ ಸಾಹೇಬ್ರೆ. ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಮಂಜೂರೆ. ಏನಾತ್ಲ? ಸಾಹೇಬ್ರೆ, ಸ್ವಿಚ್ ಆಫ್ ಅಂತ ಬತ್ತೈತೆ. ಏನು ಹೇಳ್ತಿದ್ದೀರಾ? ಫೋನ್ ಕೊಡಿ ಇಲ್ಲಿ. ಏನಾಯ್ತು? ಡೋನರ್ ಬಂದ್ರ? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಡೋನರ್ ಎಲ್ಲಿ? ಡಾಕ್ಟ್ರು ಸರ್, ಅವ್ರ ಫೋನು ಸ್ವಿಚ್ ಆಫ್ ಅಂತ ಬತ್ತೈತೆ. ಎಲ್ಲವ್ರೆ ಅಂತ ಗೊತ್ತಾಯ್ತಿಲ್ಲ. ವಾಟ್? ಇಲ್ಲಿದ್ದಾರೆ ಗೊತ್ತಿಲ್ವಾ? ಈಗ ರಾಮು ಅವ್ರ ಪ್ರಾಣನೇ ಅವ್ರ ಕೈನಲ್ಲಿದೆ. ಎಷ್ಟು ಸುಲಭವಾಗಿ ಅವ್ರನ್ನ ಮಿಸ್ ಮಾಡ್ಕೊಂಬಿಟ್ರಲ್ಲ. ಛೇ, ಏನು ಮಾಡೋದು? ಈಗ ಮತ್ತೊಬ್ಬರು A to B ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋರನ್ನ ಹುಡುಕೋದಂತೂ ಆಲ್ಮೋಸ್ಟ್ ಇಂಪಾಸಿಬಲ್. ಇನ್ನು 1 ಗಂಟೆನಲ್ಲಿ ನಾವು ಬ್ಲಡ್ ಅರೇಂಜ್ ಮಾಡಲಿಲ್ಲ ಅಂದರೆ ರಾಮು ಅವ್ರ ಜೀವಕ್ಕೆ ಅಪಾಯ. ಪ್ಲೀಸ್ ನೋಡಿ, ಏನಾದರೂ ಮಾಡಿ. ಮಂಜ, ಊರಿನ ಜನ ಇನ್ನೂವರೆ ಕರ್ಕೊಂಡು ಟೆಸ್ಟ್ ಮಾಡಿಸ್ಬಾ ಬಾಲ. ಮಂಜೂರೆ, ಅನು, ಫೇಸ್ಬುಕ್ಕಲ್ಲಿ ಇನ್ಯಾರ್ದಾರು ಕಮೆಂಟ್ಸ್ ಬಂದಿದೆಯಾ ನೋಡು. ಈ ಫೋಟೋ ಎಲ್ಲೋಯ್ತು?
ನಾನೇ ಸಾಹೇಬ್ರ ಕೊಟ್ಟಿದ್ನಲ್ಲ. ಈ ಫೋಟೋ ಒಂದು ಸಿಕ್ಕಿದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಅವತ್ತು ನಾನು ಫೋಟೋ ಕದ್ದಾಗ ಆ ಫೋಟೋನ ತೆಗೆದು ಅಕ್ಕವ್ರ ಫೋಟೋನ ಮಡಗದಿಯಲ್ಲ, ಈಗ ಅನ್ಭವಿಸು ಮುದ್ಕಿ, ಅನ್ಭವಿಸು. ನಾನು ಅವತ್ತು ಫೋಟೋ ಸಿಕ್ಕಿದ ಖುಷಿಲಿ ಅದು ಯಾರ ಫೋಟೋ ಅಂತಲೇ ನೋಡಲಿಲ್ಲ, ಮಕ್ಕನೇ ನೆನಪಾಯ್ತಿಲ್ವಲ್ಲ. ಛೇ, ಜಯ, ಕೋಣೆ ಶುಚಿ ಮಾಡಾಯ್ತಾ? ಆಯಿತು ಸರ್ದಕ್ಕ. ಹಾಂ, ಜಯನೇ ಅಲ್ವಾ ಕೋಣೆ ಕ್ಲೀನ್ ಮಾಡಿದ್ದು. ನಾಳೆ ಬರಲಿ, ಎಲ್ಲ ಕವಳೆ ಅಂತ ಕೇಳ್ತೀನಿ. ಆಗಲೇ ಹೇಳಿದ್ನಲ್ಲ, ಯಾರು ಹುಡುಕಿಲ್ವಾ? ಸಾಹೇಬ್ರೆ, ಹುಡುಕ್ತಿದ್ದೀವಿ, ಆದ್ರೆ ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ಲ. ಎಲ್ರಿಗೂ ವಿಷಯ ತಿಳಿಸಿ ಪ್ಲೀಸ್, ಅರ್ಜೆಂಟ್ ಇದೆ. ಜನಕ್ಕೆ ನನಗೆ ಹೋಗಿ ಕೆಲವು ಬ್ಲಡ್ ಬ್ಯಾಂಕ್ಸನ್ನು ಮತ್ತೆ NGO ಕಡೆಯವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಅವರಿಂದ ಏನಾದರೂ ಸಹಾಯ ಆದರೂ ಆಗ್ಬೋದು. ಏನು ಚಿಂತೆ ಮಾಡಬೇಡ, ರಾಮಂಗೇನಾಗಲ್ಲ, ಅವ್ನು ಸರಿ ಹೋಗ್ತಾನೆ. ಸರಿ ಮಾವ. ನಾನೀಗಲೇ ಬಂದ್ಬಿಡ್ತೀನಿ. ಅವನು ರಾಮು ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಶಿಕ್ಷೆ. ಅವ್ರಿಗೇನಾದರೂ ಆದರೆ ನಾನು ಬದುಕಿರಲ್ಲ. ಅವನು ಜಾನಕಿ, ರಾಮಣ್ಣಂಗೇನೂ ಆಗಕ್ಕಿಲ್ಲ, ಬೇಕಾದ್ರೆ ನೋಡ್ತಿರು. ಬೆಳಗ್ಗೆ ಆಟೋತಿಗೆ ಎಲ್ಲ ಸರಿಯಾಗಿ ನಿನ್ನ ಜೊತೆ ನಿನ್ನ ರಾಮು ಅವ್ರು ಇರ್ತಾರೆ. ದೇವ್ರೆ, ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ನಾನು ನಿನಗೆ ಹರಕೆ ಹೊತ್ಕೊಂಡು ನೆರವೇರಿಸ್ದವಳಲ್ಲ. ನನ್ನ ಶ್ರಮ ಇಲ್ಲದೆ ನಿನ್ನ ಎಷ್ಟೇ ಬೇಡ್ಕೊಂಡ್ರು ಅಷ್ಟೇ ಅನ್ನೋ ಯೋಚನೆ ನಂದು. ಆದರೆ ಈಗ ನಾನು ನನ್ನ ಎರಡೂ ಕೈ ಬಿಚ್ಚಿ ನಿನಗೆ ಶರಣಾಗಿದ್ದೀನಿ. ನನ್ನ ರಾಮು ಅವ್ರಿಗೆ ಏನೂ ಆಗದೆ ಅವ್ರ ಮೊದಲಿನ ಹಾಗೆ ಗುಣವಾದರೆ ನಾನು ಈಗ ಬೇಡ್ಕೊಳ್ಳೋ ಹರಕೆನ ತೀರಿಸ್ತೀನಿ ದೇವ್ರೆ, ತೀರಿಸ್ತೀನಿ. ಅದಕ್ಕೆ ಊರು ಜನ ಎಲ್ಲರದ್ದು ರಕ್ತ ಪರೀಕ್ಷೆ ಮಾಡಾಯ್ತು, ಆದರೆ ಯಾರ್ದು ರಾಮಣ್ಣನ ರಕ್ತಕ್ಕೆ ಹೊಂದಿಕೆ ಆಯ್ತಿಲ್ಲ. ಎಲ್ರದ್ದು ಚೆಕ್ ಮಾಡಿ ಆಯ್ತಾ ಮಂಜ? ಇನ್ಯಾರು ಉಳ್ದಿಲ್ವಾ ಮಂಜು ಅವರೇ? ಇನ್ಯಾರು ಇಲ್ಲ. ಅದಕ್ಕೆ ಇನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಸಿಕ್ಕಿದ್ರಲ್ಲ ಅಮ್ಮ, ಅವ್ರನ್ನ ಮಾಡ್ಬೇಕು ಅಟ್ಟೆಯ. ಇನ್ಯಾರ್ದು ಇಲ್ಲ. ಏನಂದ್ರಿ ಮಂಜು ಅವರೇ? ಅಮ್ಮನ ಬ್ಲಡ್ ಇನ್ನೂ ಟೆಸ್ಟ್ ಮಾಡಿಲ್ವಾ? ಇಲ್ಲ ಅದಕ್ಕೆ, ಅವರು ಹೆಂಗೆ? ಮಂಜು ಅವರೇ, ಕರ್ಸಿ ಅಮ್ಮಂಗೆ ಫೋನ್ ಮಾಡಿ ಈಗಲೇ ಕರ್ಕೊಂಡು ಬರಕ್ಕೆ ಹೇಳಿ. ಜಾನು ಅವರನ್ನ ನಾನೀಗ ಯಾರನ್ನು ಮಿಸ್ ಮಾಡೋ ಸ್ಟೇಟಲ್ಲಿ ಇಲ್ಲ ಅನ್ನೋ, ನಾನು ಯಾವುದೇ ರೀತಿ ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಮಂಜು ಅವರೇ, ಫೋನ್ ಕೊಡಿ. ಅಮ್ಮ. ಹಾಂ ಅಕ್ಕ. ಹ್ಞೂ ಅಕ್ಕ, ಮುದ್ಕಿನೂ ಮನೇಲೇ ಅವಳೆ, ಸಾಹೇಬ್ರು ಕೂಡ ಇನ್ನೂ ಬಂದಿಲ್ಲ. ಹ್ಞೂ, ಸರಿ ನಂಗೆ ಗೊತ್ತಿಲ್ಲ ಅಕ್ಕ. ಸರಿ ಅಕ್ಕ. ಹ್ಞೂ. ಏ ಚಂದ್ರಿ, ನಂದಿತಾ ಇಲ್ಲೇ? ಏನು ಸಾರ್ಥಕ? ಅಕ್ಕವ್ರನ್ನ ಹೆಸರಿಡಿದು ಕರಿತಿದ್ಯಾ? ನಂದಿತಾ ಎಲ್ಲಿ ಅಂದೆ? ನಂಗೇನು ಗೊತ್ತು, ಏನೋ ಮುಖ್ಯವಾದ ಕೆಲಸ ಐತೆ ಅಂತ ಅವ್ರ ಅಪ್ಪಯ್ಯನ ಜೊತೆ ಹೋಗವ್ರೆ.
ಅರ್ಥ ಆಗೈತೆ. ಈ ಸಮಯದಾಗೆ ಅಪ್ಪ ಮಗಳು ಇಬ್ಬರು ಕಾಣ್ತಿಲ್ಲ ಅಂದರೆ ಏನೂ ಆಗಿಲ್ಲ. ನೋವಾದರೂ ಪರವಾಗಿಲ್ಲ ಅಂತ ಕಣ್ಮುಚ್ಚಿ ರಾಮವ್ರಿಗೋಸ್ಕರ ಕೂತಿದ್ದೀರಲ್ಲ ಅಮ್ಮ. ನೀವು ಅವ್ರ ಮೇಲಿಟ್ಟಿರೋ ಪ್ರೀತಿಗೆ ಬೆಲೆನೇ ಇಲ್ಲ. ಮೇಡಮ್, ನೀವು ಇವ್ರನ್ನ ಕರ್ಕೊಂಡೋಗಿ, ನಾನು ರಿಪೋರ್ಟ್ನ ಡಾಕ್ಟರ್ ತೋರಿಸಿ ಹೇಳ್ತೀವಿ. ಬನ್ನಿ ಅಮ್ಮ. ದೇವ್ರೆ, ನಾನು ರಾಮನ ಮೇಕೆ ಯಾಕೆ ನಿನ್ಗೆ ಇಟ್ಟೋದು ಕೋಪ? ಅವನೇನು ತಪ್ಪು ಮಾಡ್ದ? ಚಿಕ್ಕ ವಯಸ್ಸಿನಲ್ಲೇ ಅವನ ತಾಯಿನ ಕಳ್ಕೊಂಡ. ಅವನಿಗೆ ಸೇರ್ಬೇಕಾಗಿದ್ದು ಯಾವುದೂ ಸೇರಲಿಲ್ಲ. ಯಾವತ್ತೂ ಅವನಿಗೋಸ್ಕರ ಅವನು ಬದುಕಿದ್ದೇ ಇಲ್ಲ. ದೊಡ್ಡ ಮನೆಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ದವನು ಇವತ್ತು ಸಾಹೇಬ್ರನ್ನ ಉಳ್ಸೋಕ್ಕೋಗಿ ಅವನೇ ಆಸ್ಪತ್ರೆಯಲ್ಲಿ ಮಲ್ಕೊಂಡವನೇ. ನಾನು ರಾಮನ ಜೀವನ ಒಂದೇ ದಿವಸದಾಗೆ ತಲೆ ಕೆಳಗೆ ಆಗೋಯ್ತಲ್ಲ ದೇವ್ರೆ. ನಾನು ಈಟ್ ವರ್ಷ ನಿಂತಾವ್ ಬೇಡ್ಕೊಂಡು ಬಂದಿದ್ದು, ಕೊನೆಗೂ ನೀನು ಉಳಿಸ್ಲೇ ಇಲ್ಲ. ನಾನು ರಾಮನ ಈ ಸ್ಥಿತಿಗೆ ತಂದಿದ್ದು ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ನೀನಿರೋದೇ ದಿಟ ಆದ್ರೆ ನನ್ನ ರಾಮನ್ನ ಕಾಪಾಡು. ಅವನಿಗೇನು ಆಗದೆ ಇರೋಂಗೆ ನೋಡ್ಕೊ. ಬೇಕಾದ್ರೆ ನನ್ನ ಪಿರಾಣನ ತಕ. ನನ್ನ ರಾಮನ್ನ ಕಾಪಾಡು. ಜಾನಕಿ ಅವರೇ, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನೀವು ಇವ್ರನ್ನ ಕರೆಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಇವ್ರ ಬ್ಲಡ್ ಗ್ರೂಪು ರಾಮ್ ಅವ್ರ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗುತ್ತೆ. ಸಿಸ್ಟರ್, ಇವ್ರನ್ನ ಒಳಗೆ ಕರ್ಕೊಂಡು ಹೋಗಿ. ಡಾಕ್ಟರ್ ಸರ್, ಹಂಗಾರೆ ರಾಮಣ್ಣಗೇನು ತೊಂದರೆ ಆಗಕ್ಕಿಲ್ಲ ಅಲ್ವೇ? ಸದ್ಯಕ್ಕಂತೂ ನನ್ನಿಂದ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ಈಗ ಬ್ಲಡ್ ಕೊಟ್ಟರು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಏನು ಹೇಳ್ತಿದ್ದೀರಾ ಡಾಕ್ಟರ್? ಭಯ ಪಡಬೇಡಿ, ಯು ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಬೆಸ್ಟ್. ನಾವು ಇಮಿಡಿಯೇಟಾಗಿ ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ. ಏನೋ ಇದು, ಇನ್ನೂ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತಿದ್ದಾರೆ. ಸಮಾಧಾನ ಮಾಡ್ಕೋ ಜಾನು. ಮೇಡಮ್, ನಿಮಗೆ ಬ್ಲಡ್ ಕೊಡೋಕೆ ಓಕೆ ಅಲ್ವಾ? ಸಿರಂಜ್ ಹಾಕ್ಲಾ? ತಂದಾನಿ ನಾನೇ ತಾನಿ ನನ್ನ ತಾನೇ ನಾನೇ